ಕಿಚ್ಚ ಸುದೀಪ್ ಅವರು ಈ ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಎಪಿಸೋಡ್ ಅಲ್ಲಿ ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿನ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಯಾವೆಲ್ಲ ವಿಷಯಕ್ಕಾಗಿ ಅಶ್ವಿನಿ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ಅನ್ನ ತಗೊಂಡ್ರು, ಏನೆಲ್ಲ ಹೇಳಿದ್ರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಸೊ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಈ ವಾರ ಅಶ್ವಿನಿ ಗೌಡ ಅವರು ಟಾಸ್ಕ್ ಅಂತ ಬಂದ್ರೆ ಚೆನ್ನಾಗೇನೆ ಆಡಿದ್ದಾರೆ. ಹಾಗೇನೆ ಕೆಲವೊಂದಿಷ್ಟು ವಿಷಯ ಅಂತ ಹೇಳಿದ್ರೆ ಬಜರ್ ಆದ ಮೇಲೂ ಕೂಡ ಕಾವ್ಯ ಅವರ ಮೇಲೆ ಕೂತಿದ್ರು ಅನ್ನುವಂತಹ ಒಂದು ಆರೋಪ ಕೂಡ ಅವ್ರ ಮೇಲೆ ಬರುತ್ತೆ. ಬಟ್ ಆ ಸಮಯದಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ, ಟಾಸ್ಕ್ ಆದಂತಹ ವಿಷಯವನ್ನ ಅಲ್ಲಿಗೆನೆ ಬಿಡೋಣ, ಅದು ಟಾಸ್ಕ್ ಅಲ್ಲಿ ಆಗಿದ್ದು, ಟಾಸ್ಕ್ ನ ಹೊರತುಪಡಿಸಿ ಪರ್ಸನಲ್ ಗ್ರಜ್ಜಸ್ ಗಳನ್ನ ನಾನು ತಗೊಂಡು ಬಂದಿಲ್ಲ ಅನ್ನೋ ರೀತಿಯಲ್ಲೇ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ಕಾವ್ಯ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಎಮ್ಮ ಆಡೋದು ಗೊತ್ತಿಲ್ವಾ ಅನ್ನೋ ರೀತಿನ ಹೇಳ್ತಾರೆ. ಆ ಎಮ್ಮ ಅನ್ನೋದನ್ನ ಹೇಳ್ತಾರೆ, ಮತ್ತೆ ಆ ಎಮ್ಮ ಬರೀ ಮೋಸ ಅನ್ನೋದನ್ನ ಕೂಡ ಹೇಳ್ತಾರೆ. ಮತ್ತೆ ಮೊದಲಿನ ರೀತಿ ಹೇಗಿದಾರೋ ಹಾಗೇನೆ ಇದ್ದಾರೆ, 2.0 ಅಂತ ಹೇಳಿ ಏನು ಬದಲಾಗಿದ್ದಾರೆ ಅಂತ ಹೇಳ್ತಾ ಇದಾರೋ ಬದಲಾಗೇ ಇಲ್ಲ, ಹಂಗೇನೆ ಇದ್ದಾರೆ ಆ ಎಮ್ಮ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವರು ಟ್ರಿಗರ್ ಆಗಿ, ಯಾರಿಗೆ ಎಮ್ಮ ಅಂತ ಇದೆಯಾ, ಹೋಗಿ ನಿಮ್ಮಮ್ಮನಿಗೆ ಹೇಳು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸೊ ಈ ಒಂದು ಮಾತಿನ ವಿಷಯವಾಗಿನೇ ಕಿಚ್ಚ ಸುದೀಪ್ ಅವರು ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಕ್ಲಾಸ್ ಅನ್ನ ತಗೊಂಡಿರೋದು. ಇದು ಕೇವಲ ಒಂದೇ ಬಾರಿ ಬಂದಿರಲಿಲ್ಲ. ಇದಾದ ನಂತರ ನಮ್ಮಮ್ಮನ ವಿಷಯ ಯಾಕೆ ತೆಗಿತಾ ಇದೆಯಾ ಅಂತ ಹೇಳಿ ಕಾವ್ಯ ಅವರು ಇಲ್ಲಿ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ರು ಕೂಡ, ಹೋಗಿ ನಿಮ್ಮ ಅಮ್ಮನಿಗೆ ಹೇಳು, ಹೋಗಿ ನಿಮ್ಮ ಅಜ್ಜಿಗೆ ಹೇಳು ಅಂತ ಹೇಳಿ ಇಲ್ಲಿ ಅಶ್ವಿನಿ ಗೌಡ ಅವರು ರಿಯಾಕ್ಷನ್ ಅನ್ನ ಕೊಡ್ತಾ ಇರ್ತಾರೆ. ಸೊ ಇಂತಹ ಮಾತುಗಳೆಲ್ಲ ಬಂದ್ ಹೋಗಿದ್ದೇನಿದೆ, ಇದು ಕೂಡ ಈಗಾಗಲೇ ತಾಯಿ ಆಗಿರುವಂತಹ ಅಶ್ವಿನಿ ಗೌಡ ಅವರ ಬಾಯಲ್ಲಿ ಇಂತಹ ಮಾತುಗಳು ಬರ್ತಾ ಇರೋದೇನಿದೆ, ಸೊ ಇದು ಯಾವ ರೀತಿನಲ್ಲಿ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಅಶ್ವಿನಿ ಗೌಡ ಅವ್ರಿಗಿನ ಪ್ರಶ್ನೆ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು. ಸೊ ಅವಾಗಲೇ ಅಶ್ವಿನಿ ಗೌಡ ಅವ್ರದ್ದು ತಮ್ಮದೇ ಆದಂತಹ ಒಂದು ಜಸ್ಟಿಫಿಕೇಶನ್ ಅನ್ನ ಕೊಡ್ತಾರೆ. ಟಾಸ್ಕ್ ಅಲ್ಲಿ ಏನಾಗಿದೆಯೋ ವಿಷಯ, ಸೊ ಆ ಒಂದು ವಿಷಯವನ್ನ ಟಾಸ್ಕ್ ಅಲ್ಲೇನೆ ಬಿಡದೇನೆ, ಟಾಸ್ಕ್ ಅಲ್ಲಿ ಏನೇ ಆಗಿರ್ಲಿ ಆ ಒಂದು ವಿಷಯ ಟಾಸ್ಕ್ಗೆ ಸಂಬಂಧಪಟ್ಟ ಹಾಗಿದ್ದು, ಬಟ್ ಟಾಸ್ಕ್ ನ ಬಿಟ್ಟು ನಾನು ಪರ್ಸನಲ್ ವಿಷಯಗಳನ್ನ ತಗೊಂಡು ಬಂದು ಬೇಕಂದ್ರೆ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿನಲ್ಲಿ ಕಾವ್ಯ ಅವರು ಹೇಳ್ತಾ ಇದ್ರು. ಹಾಗೇನೆ ಆ ಎಮ್ಮ ಅನ್ನುವಂತಹ ಮಾತು ಕೂಡ ಬಂತು. ಮತ್ತೆ ಬರೀ ಮೋಸ ಅಂತ ಕೂಡ ಹೇಳ್ತಾರೆ. ನಾನು ಏನ್ ಮೋಸ ಮಾಡಿದ್ದೀನಿ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಇಲ್ಲಿ ಪ್ರಶ್ನೆ ಕೂಡ ಮಾಡ್ತಾ ಇರ್ತಾರೆ. ಸೊ ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ತಾನು ಹೇಳಿದಂತಹ ಮಾತುಗಳೇನಿದಾವೆ, ಅಂದ್ರೆ ಅವರ ನಿಮ್ಮ ಅಮ್ಮನಿಗೆ ಹೋಗಿ ಹೇಳು ಅನ್ನುವಂತಹ ಮಾತನ್ನ ಹೇಳಿದ್ದೇನಿದೆ, ಸೊ ಆ ಒಂದು ಮಾತನ್ನ 5ರಿಂದ 6 ಸಲ ಅವರು ರಿಪೀಟ್ ಆಗಿ ಹೇಳಿದ್ರು ಕೂಡ, ಅಂದ್ರೆ ಪದೇ ಪದೇ ಮುಗಿಯೋ ತನಕನು, ಜಗಳ ಮುಗಿಯೋ ತನಕನು ನಿಮ್ಮ ಅಮ್ಮನಿಗೆ ಹೋಗಿ ಹೇಳು, ನಿಮ್ಮ ಅಜ್ಜಿಗೆ ಹೋಗಿ ಹೇಳು ಅನ್ನುವಂತಹ ಮಾತನ್ನೇ ಹೇಳ್ತಾ ಇದ್ರು. ಮಧ್ಯೆ ರಜತ್ ಅವರು ಕೂಡ ಬಂದು ಅದನ್ನ ತಡೆಯುವಂತಹ ಪ್ರಯತ್ನ ಮಾಡಿದ್ರು. ಅವ್ರ ಅಮ್ಮನ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಬೇಡಿ, ಇವ್ರ ಬಗ್ಗೆ ಅಷ್ಟೇ ಮಾತಾಡಿ ಅಂತ ಹೇಳಿ ರಜತ್ ಅವರು ಸಜೆಷನ್ ಅನ್ನ ಕೊಡ್ತಾ ಇದ್ರು ಕೂಡ, ಅದ್ಯಾವುದಕ್ಕೂ ಕೂಡ ಕೇರ್ ಮಾಡ್ದೇನೆ ಹೋಗಿ ನಿಮ್ಮ ಅಮ್ಮನಿಗೆ ಹೇಳು ಅನ್ನುವಂತಹ ಮಾತನ್ನೇ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ರು. ಬಟ್ ಆ ಒಂದು ವಿಷಯವನ್ನ ಇಲ್ಲಿ ಅಶ್ವಿನಿ ಗೌಡ ಅವರು ಹೈಲೈಟ್ ಮಾಡ್ಲಿಕ್ಕೆ ಕೊಡದೇನೆ, ತಮಗೆ ಆದಂತಹ ಒಂದು ಮೋಸ ಅನ್ನುವಂತಹ ಮಾತಿನಿಂದ ತಮಗಾದಂತಹ ಬೇಜಾರೇನಿದೆ, ಸೊ ಅದನ್ನೇ ಜಾಸ್ತಿ ಹೇಳ್ಕೊಳ್ತಾರೆ. ಸೊ ಹೀಗಾಗಿ ಆ ಒಂದು ವಿಷಯ ಏನಿದೆ ಅಲ್ಲೇನೆ ಕವರ್ ಅಪ್ ಆಗತ್ತೆ. ಹಾಗೇನೆ ಅಶ್ವಿನಿ ಗೌಡ ಅವರು ಅಕಸ್ಮಾತಾಗಿ ನಾನು ಆ ರೀತಿಯಾಗಿ ಹೇಳಿದ್ದು ಬೇಜಾರಾಗಿದ್ರೆ ಅದಕ್ಕೆ ನಾನು ಕ್ಷಮೆ ಕೇಳೋದಕ್ಕೂ ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅನ್ನೋ ರೀತಿನಲ್ಲಿ ಹೇಳ್ತಾರೆ. ಸೊ ಇದೆಲ್ಲ ಈ ಹಿಂದೆ ಕೂಡ ನಾವು ನೋಡಿದೀವಿ ಸಾಕಷ್ಟು ಬಾರಿ ಅಶ್ವಿನಿ ಗೌಡ ಅವರು ಯಾವ ರೀತಿಯಾಗಿ ಇದನ್ನ ಕವರ್ ಅಪ್ ಮಾಡ್ತಾರೆ ಅಂತ ಹೇಳಿ. ಸೇಮ್ ಈ ಬಾರಿ ಕೂಡ ಅಷ್ಟೇನೆ ಆಗತ್ತೆ. ಕಿಚ್ಚ ಸುದೀಪ್ ಅವರು ಖಡಕ್ ಕ್ಲಾಸ್ ತಗೊಂಡು ಅಶ್ವಿನಿ ಗೌಡ ಅವರು ಕಣ್ಣೀರ್ ಹಾಕ್ತಾರೆ, ಬೇಜಾರು ಮಾಡ್ಕೊಳ್ತಾರೆ, ಅಥವಾ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಏನೋ ಸ್ಯಾಡ್ ಆಗಿಬಿಡ್ತಾರೆ, ಅಥವಾ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರು. ಕಿಚ್ಚ ಸುದೀಪ್ ಅವರು ಖಡಕ್ ಆಗಿ ಬೈದ್ರು, ಏನೆಲ್ಲ ಹೇಳಿದ್ರು. ಸೊ ಈ ರೇಂಜ್ಗೆಲ್ಲ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸಿಂಪಲ್ ಆಗಿದೆ, ಈ ಒಂದು ವಿಷಯವನ್ನ ಟಚ್ ಅಂತೂ ಮಾಡಿದ್ದಾರೆ. ಆ ಸಮಯದಲ್ಲಿ ಅಶ್ವಿನಿ ಗೌಡ ಅವರು ತಮ್ಮದೇ ಆದ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಅದು ಸರಿ ಕಾಣಿಸೋದಿಲ್ಲ ಅನ್ನೋದನ್ನ ಹೊರಗಡೆ ಹೆಂಗ್ ಕಾಣಿಸುತ್ತೆ, ಅದು ಬೇರೆ ರೀತಿನಲ್ಲೇನೆ ಕಾಣಿಸುತ್ತೆ. ನೀವು ಕೂಡ ಒಬ್ರು ತಾಯಿಯಾಗಿ ಬೇರೆಯವರ ತಾಯಿಯ ಬಗ್ಗೆ ಮಾತಾಡೋದೇನಿದೆ, ಸೊ ಅದು ಯಾವ ರೀತಿಯಾಗಿ ಸಂದೇಶವನ್ನ ಕೊಡುತ್ತೆ ಅನ್ನೋ ರೀತಿನಲ್ಲಿ ಕಿಚ್ಚ ಸುದೀಪ್ ಅವರು ತಮ್ಮದೇ ಆದ ರೀತಿನಲ್ಲಿ ಅಶ್ವಿನಿ ಗೌಡ ಅವರಿಗೆ ಹೇಳ್ತಾರೆ. ಬಟ್ ಅಶ್ವಿನಿ ಗೌಡ ಅವರು ಸೇಮ್ 2.0 ಆಗಿರ್ಲಿ 3.0 ಆಗಿರ್ಲಿ, ಹಳೆಯ ಒಂದು ವಿಷಯವಂತೂ ಬಿಡ್ಲಿಕ್ಕೆ ಆಗೋದಿಲ್ವಾ. ಸೊ ಅದು ಅದೇ ಒಂದು ಪ್ಯಾಟರ್ನ್ ಏನಿದೆ ಹಂಗೇನೆ ಕಂಟಿನ್ಯೂ ಆಗಿದೆ. ಸೊ ಏನಾದ್ರೂ ತಮ್ಮ ವಿಷಯ ಬಂದಾಗ, ತಮ್ಮ ತಪ್ಪುಗಳನ್ನ ಹೇಳಿದಾಗ, ತನ್ನಿಂದ ಆಗಿರುವಂತಹ ತಪ್ಪಿಗಿಂತ ತನಗೇನೆಲ್ಲ ಬೇಜಾರಾಗಿದೆ ಅನ್ನೋದನ್ನ ಜಾಸ್ತಿ ಹೈಲೈಟ್ ಮಾಡಿ ಒಂದು 10ರಿಂದ 15 ನಿಮಿಷ ಮಾತಾಡಿ ಈ ಮೇನ್ ಟಾಪಿಕ್ ಏನಿತ್ತು ಆ ಟಾಪಿಕ್ ಮರ್ತೋಗೋ ರೀತಿ ಮಾಡ್ತಾರೆ. ಸೇಮ್ ಈಗಲೂ ಕೂಡ ಹಂಗೇನೆ ಆಗಿರೋದು. ಅಷ್ಟೇನೆ ಬಿಟ್ಟರು ಬೇರೆ ಏನು ಕೂಡ ಆಗಿಲ್ಲ. ಸೊ ನಿಮ್ಗೇನು ಅನ್ಸುತ್ತೆ, ಅಶ್ವಿನಿ ಗೌಡ ಅವರು ಈ ರೀತಿಯಾಗಿ ಮಾತಾಡಿದ್ದು ಸರಿನಾ, ಅಂದ್ರೆ ಕಾವ್ಯ ಅವರ ತಾಯಿಯ ಬಗ್ಗೆ ಮಾತಾಡಿದ್ದು ಸರಿನಾ, ಅಥವಾ ಇಲ್ಲಿ ಕಾವ್ಯ ಅವರು ಆ ಎಮ್ಮ ಅಂತ ಕರೆದಿದ್ದು ಸರಿನಾ? ಸೊ ನಿಮ್ಮ ಪ್ರಕಾರ ಇಬ್ರು ಕೂಡ ಸರಿ ಅಂತ ಅನ್ಸುತ್ತಾ, ಅಥವಾ ಇಬ್ರು ಕೂಡ ತಪ್ಪು ಅಂತ ಅನ್ಸುತ್ತಾ, ಅಥವಾ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಸರಿ ಒಬ್ರು ತಪ್ಪು ಅಂತ ಅನ್ಸಿದ್ರೆ ಅವರ ಹೆಸರನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಹಾಗೇನೆ ಇನ್ನೂ ಕೂಡ ಸಾಕಷ್ಟು ಅಪ್ಡೇಟ್ಗಳು ಬರೋದು ಬಾಕಿ ಇದೆ. ಸೊ ಅದನ್ನೆಲ್ಲ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ. ಆ ಅಪ್ಡೇಟ್ಗಳಿಗೋಸ್ಕರ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.